Hello everyone, welcome to Sanmargha classes. Let us see question number 17 of chapter friction. What is the direction of the friction force when objects move? ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಹಾಗಿದ್ರೆ ಫ್ರಿಕ್ಷನ್ ಫೋರ್ಸ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ಫ್ರಿಕ್ಷನ್ ಅಂದ್ರೆ ಏನು ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಫ್ರಿಕ್ಷನ್ ಡೆಫಿನೇಷನ್ ಅಲ್ಲೇ ಇದೆ. ಇಟ್ ಈಸ್ ಅಪೋಸಿಂಗ್ ಫೋರ್ಸ್ ಅಲ್ವಾ. ಆಬ್ಜೆಕ್ಟ್ ಹೀಗ್ ಮೂವ್ ಮಾಡ್ತಾ ಇದೆ ಅಂದ್ರೆ ಇದು ಅಪೋಸಿಂಗ್ ಫೋರ್ಸ್. ಹಾಗಿದ್ರೆ ಡೈರೆಕ್ಷನ್ ಯಾವ್ದಿರುತ್ತೆ? ಇಟ್ ಈಸ್ opposite direction. The direction of friction force is always opposite to the direction of the object's motion. Object ಈ ಕಡೆ ಮೂವ್ ಆಗ್ತಾ ಇದೆ ಅಂದ್ರೆ ಫ್ರಿಕ್ಷನ್ ಈ ಕಡೆ ಮೂವ್ ಆಗ್ತಾ ಇದೆ. See, this ball is rolling on the surface. ಬಾಲ್ ಈ ಕಡೆ ರೋಲ್ ಆಗ್ತಾ ಮೂವ್ ಆಗ್ತಾ ಇದೆ. ಈಗ this ground exerting some frictional ಫೋರ್ಸ್ ವಿಚ್ ಈಸ್ ಅಪೋಸಿಂಗ್ ದ ಮೂವ್ಮೆಂಟ್ ಆಫ್ ಬಾಲ್. ಬಾಲ್ ಮುಂದ್ ಹೋಗ್ತಾ ಇದೆ, ಸರ್ಫೇಸ್ ಏನ್ ಮಾಡ್ತಾ ಇದೆ, ಮುಂದ್ ಹೋಗ್ಬೇಡ ಹಿಂದ್ ಬಾ ಅಂತ ಜಗ್ತಾ ಇದೆ. ಆಕ್ಚುಯಲ್ ಆಗಿ ಅಲ್ಲಿ ಜಗ್ಗಲ್ಲ, ನಾವ್ ಅಂದ್ಕೊಂಡಂಗೆ. ಈಗ ಫ್ರೆಂಡ್ಸ್ ಎಲ್ಲೋ ಹೊರಟ್ರೆ ಅಲ್ಲಿ ಹೋಗ್ಬೇಡ ಬಾ ಅಂತ ನೀವು ಜಗ್ತಿರಲ್ಲ, ಹಂಗ್ ಜಗ್ಗೋದಿಲ್ಲ. ಬಟ್ ಅಲ್ಲಿ ಒಂದು ಫೋರ್ಸ್ ಎಕ್ಸರ್ಟ್ ಆಗತ್ತಲ್ಲ, ಅದನ್ನ ಫ್ರಿಕ್ಷನಲ್ ಫೋರ್ಸ್ ಅಂತ ಕರೆದಿರ್ತೀವಿ. ದ ಡೈರೆಕ್ಷನ್ ಆಫ್ ಫ್ರಿಕ್ಷನ್ ಫೋರ್ಸ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಮೋಷನ್. ನೀವೀಗ ಕೈಯನ್ನ ಒಂದಕ್ಕೊಂದು ರಬ್ ಮಾಡ್ತಾ ಇದ್ರೆ ಅಲ್ಲೇ ಕೂಡ ಫ್ರಿಕ್ಷನ್ ಆಗುತ್ತೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮ್ ಕೈ ಒಂದ್ ಕೈ ಮುಂದೆ ಹೋಗ್ತಾ ಇದ್ರೆ ಇನ್ನೊಂದ್ ಕೈ ಅದನ್ನ ಅಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಲ್ವಾ, ಅಲ್ಲಿ ಕೂಡ ಫ್ರಿಕ್ಷನ್. ಸೊ ದಿಸ್ ಫ್ರಿಕ್ಷನ್ ಫೋರ್ಸ್ ಇಸ್ ಆಲ್ವೇಸ್ ಅಪೋಸಿಟ್ ಟು ಡೈರೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಮೋಷನ್. ಥ್ಯಾಂಕ್ ಯು.